ಮಾಡಕ್ಕೆ ಹೋಗ್ಬಾರ್ದು. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಸಂಡೇ ಅಂದ್ಬಿಟ್ಟು ಹೊಳೆಯಲ್ಲಿ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ಮಕ್ಕಳಿಗೆ ಕರ್ಕೊಂಡು ಬಂದೆ ಸ್ನೇಹಿತರೆ. ಇಡೀ ನನ್ನ ಜನ್ಮದಲ್ಲೇ ಇಷ್ಟೊಂದು ಗಲೀಜು, ಇಷ್ಟೊಂದು ವಸ್ಟಾಗಿರೋ ನಾನು ನೋಡೇ ಇಲ್ಲ. ಯಾಕೆಂದರೆ ಜನ ಅಷ್ಟೊಂದು ಕುಡಿಲಿಸ್ಬಿಟ್ಟು ಹೋಗಿದ್ಬಿಟ್ಟಿದ್ದಾರೆ ಜನ ಈ ಸರಿ. ಸೊ ಅಯ್ಯಪ್ಪ ಸ್ವಾಮಿ ಎಲ್ಲ ಥರ ಜನಗಳು ಬಂದು ಇಲ್ಲಿ ನೋಡಿ, ಎಲ್ಲೋದು ಡೈಪರು ಮಕ್ಕಳದು. ಇಷ್ಟೊಂದು ಗಲೀಜು ನನ್ನ ಜನ್ಮದಲ್ಲೇ ನೋಡಿರಲಿಲ್ಲ ಸ್ನೇಹಿತರೆ. ನಾನು ನಂಜನಗೂಡು ಇಷ್ಟು ವರ್ಷ ಇದ್ದೀವಿ. ಸೊ ಇದು ಏನಂದರೆ ಜನಗಳು ಎಲ್ಲೆಲ್ಲಿಂದನೂ ಬರುತ್ತಾರೆ, ಇಲ್ಲಿ ಬಂದು ಸ್ನಾನ ಮಾಡಿ ಮಕ್ಕಳು ಮುಡಿ ಮಾಡಿಸಿ ಶುದ್ಧವಾಗಿ ಹೋಗಿ ದೇವ್ರ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನದಿ ಹತ್ರ ನದಿನೇ ಹಾಳು ಮಾಡ್ಬಿಟ್ಟು ಹೋಗಿದ್ದಾರೆ ಸ್ನೇಹಿತರೆ. ಎಷ್ಟು ಬೇಜಾರಾಗುತ್ತೆ ನೋಡ್ತಾ ಇದ್ದರೆ, ಅಷ್ಟು ಬೇಜಾರಾಗುತ್ತೆ. ಜನ ಹೆಂಗೆ ಸ್ನಾನ ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ನೀರೊಳಗಡೆ ಕೂಡ ಡೈಪರ್ಗಳು ಇಸ್ತಿದ್ದಾರೆ. ಜನಗಳಿಗೆ ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ ಸ್ನೇಹಿತರೆ. ಏನು ಪ್ರಯೋಜನ? ಅವರು ಎಲ್ಲೆಲ್ಲಿಂದನೋ ಬರುತ್ತಾರೆ, ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಮಕ್ಕಳು ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ಹೋಗ್ಬಿಟ್ರೆ ಪಾಪ ಎಲ್ಲ ಕಳೆದೋಗ್ಬಿಡುತ್ತಾ. ಇಲ್ಲಿ ಇಂಥ ಹಲ್ಕ ಕೆಲಸ ಮಾಡ್ಬಿಟ್ಟು ಹೋದರೆ ಅವ್ರು ಎಲ್ಲೇ ಹೋದ್ರೂ ಪಾಪ ಕಳೆಯಲ್ಲ ಸ್ನೇಹಿತರೆ. ಫಸ್ಟ್ ನಮಗೆ ಕಾಣೋ ದೇವರು ಅಂದರೆ ಪ್ರಕೃತಿ, ಅದಕ್ಕೆ ಫಸ್ಟ್ ಬೆಲೆ ಕೊಡ್ಬೇಕು ನಾವು. ಸೊ ಈ ಥರ ಎಲ್ಲೆಲ್ಲಿಂದ ಬಂದ್ಬಿಟ್ಟು ನೀವು ಹಾಳು ಮಾಡ್ಬಿಟ್ಟು ಹೋಗೋದಾದರೆ ಬರಲೇಬೇಡಿ ಅಂತ ನಾವು ಕೇಳ್ಕೊಳ್ಳೋದು ಇಷ್ಟೇ. ಸೊ ಏನಂದರೆ ನಮಗೆ ಇಂಪಾರ್ಟೆಂಟು, ನಮಗೆ ಕಾಣೋ ದೇವರು ಅಂದರೆ ಪ್ರಕೃತಿ, ನದಿ. ಮೊದಲನೇದಾಗಿ ನಾವು ಕುಡಿಯೋ ನೀರು ಅದು ಎಷ್ಟು ಶುದ್ಧವಾಗಿರಬೇಕು ಅನ್ನೋದು ನಿಮಗೆ ಗೊತ್ತು. ಸೊ ನೀವು ಈ ಥರ ಕುಲ್ಗೆಡ್ಸ್ಬಿಟ್ಟು ಹೋಗ್ಬಿಟ್ರೆ ಏನು ಇದಿರುತ್ತೆ ಹೇಳಿ? ಎಲ್ಲಿಂದನೂ ಬರ್ತಾರೆ, ಡೈಪರ್ ಮಕ್ಳಿಗೆ ಹಾಕ್ತಾರೆ. ಹಾಕೋರೆಲ್ಲ ಏನು ಒಂದು ಸೆನ್ಸಿಟಿವ್ ಆಗಿ ಬರ್ತಾರೆ, ಮಕ್ಕಳು ಗಲೀಜು ಮಾಡ್ಕೊಬಾರ್ದು ಅಂತ. ಅಷ್ಟೇ ಸೆನ್ಸಿಟಿವ್ ಆಗಿ ಅದನ್ನು ನದಿ ಹತ್ರ ಎಸಿಬಾರ್ದು ಅನ್ನೋ ಜ್ಞಾನ ಇರೋದಿಲ್ಲ ಅವ್ರಿಗೆ. ಎಲ್ಲಿ ನೋಡಿದ್ರು ಇದೇ ಥರ ಮಾಡ್ತಾರೆ ಸ್ನೇಹಿತರೆ. ಸೊ ಇದು ಯಾರು ಹಳ್ಳಿ ಜನಗಳಂತೂ ಇಷ್ಟೊಂದು ಗಲೀಜು ಮಾಡಲ್ಲ. ಮಾಡಿದ್ರು ಈ ಥರ ಡೈಪರ್ಗಳನ್ನೆಲ್ಲ ಮಕ್ಕಳು ಹಾಕಲ್ಲ. ನೋಡೋರ್ಗೂ ಅಸಹ್ಯ ಆಗುತ್ತೆ. ಅಲ್ಲೇ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಜನ. ಎಷ್ಟು ಕುಲ್ಗೆಟ್ ಇದಾಗ್ಬಿಟ್ಟಿದ್ದಾರೆ ಅಂದರೆ, ಇಷ್ಟು ಚೆನ್ನಾಗಿರೋ ಒಂದು ನದಿನ ಇಷ್ಟೊಂದು ಕುಲ್ಗೆಟ್ಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ತುಂಬ ನೋಡಿ ಬೇಜಾರಾಗಿ ಹೋಯ್ತು ಮಾತ್ರ. ಸೊ ಹೋಟೆಲ್ ಹೋಗ್ತಾ ಇದ್ದೀವಿ. ಇದು ಆ ಕಡೆ ಅವಳೇನು ಕಾಣುತ್ತಲ್ಲ ಆ ಕಡೆ ಸರಿ, ಅದು ಅಲ್ಲಿ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ಬರ್ತದೆ ಸ್ನಾನ ಮಾಡೋಕ್ಕೆ.
ಬರ್ತಾರೆ, ಫುಲ್ಲಾಗಿ ಒಳಗಡೆ ಎಲ್ಲ ತಿರ್ಗಾಡ್ಸ್ಕೊಂಡು ಬರ್ತಾರೆ. ಸೊ ನೋಡಿ, ಬೋಟ್ ಇಲ್ಲಿ ಹೋದರೆ ಅಲ್ಲಿಂದ ನಿಮಗೆ ಒಂದು ರೌಂಡ್ ಅಲ್ಲಿಂದ ಬಂದು ಅದರೊಳಗಡೆ ಹೋಗಿ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಸೀದಾ ಅಲ್ಲಿಂದ ಕರ್ಕೊಂಡ್ಬರ್ತಾರೆ. 50 ರೂಪಾಯಿ ಬೆನಿಫಿಟ್ ಇದೆ. ಒಂದ್ಸಲ ಬಂದರೆ ಹೋಗಿ, ತುಂಬ ಚೆನ್ನಾಗಿದೆ. ಅದರೊಳಗಡೆ ಹೋಗುತ್ತೆ, ಅದರೊಳಗಡೆ ಹೋದಾಗ ನಿಮಗೆ ಚೆನ್ನಾಗಿರುತ್ತೆ ಅಲ್ಲಿಂದ ಹೋಗಿ. ಸೊ ನೋಡಿ, ಈ ವರ್ಷ ಎಷ್ಟು ಜನ ಇಲ್ಲಿ ನೋಡಿ ಅಯ್ಯಪ್ಪ ಸ್ವಾಮಿ ಬಟ್ಟೆ ಬಿಚ್ಚಾಕೊಟ್ಟಿರೋದು ಒಬ್ಬೊಬ್ಬ ರಾಶಿ ಗಟ್ಟಲೆ ಇದೆ ನೋಡಿ. ಮೂಟೆ ಕಟ್ಟೆ ಎಸಿತಾ ಇರ್ತಾರೆ. ಸೊ ಅಲ್ಲೆಲ್ಲ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ಗೆ ಹಾಕ್ಬಿಟ್ರೆ ಪ್ರಾಬ್ಲಮ್ಸ್ ಇರಲ್ಲ. ಸೊ ನೋಡಿ, ಇದೆ ಒಳಗೆ ಹೋದರೆ ಗಲೀಜಾಗುತ್ತೆ. ಅಯ್ಯಪ್ಪ ಸ್ವಾಮಿ ಬಟ್ಟೆಗಳೆಲ್ಲ ಇಲ್ಲ ಕೊಡ್ತಿತ್ತು.